ಮೇಡಮ್ ಸಚಿನ್ಗೆ ಕಾಲ್ ಬಂದಿತ್ತಲ್ಲ, ಯಾರದು? ಅವನ ತಾಯಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು. ಅಮ್ಮನಾ? ಮೇಡಮ್, ಸಚಿನ್ಗೆ ಅಪ್ಪ ಅಮ್ಮನ ಇಲ್ಲ. ಹೌದು ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಅರ್ಜೆಂಟಾಗಿ ಕರೆಸಿ ಅಂತ ಹೇಳಿದ್ರು ಕರೆಸಿದ್ದೀವಿ. ಅವ್ನಿಗೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಗಾಬರಿಯಿಂದ ಯಾಕೆ ಹೋಗ್ತಾರೆ? ಮೇಡಮ್, ಎಲ್ಲಿಗೆ ಬರೋದಕ್ಕೆ ಹೇಳಿದ್ರು ಅಂತ ಏನಾದರೂ ಗೊತ್ತಾ? ಹಾಂ, ಒಂದು ನಿಮಿಷ. ಸಚಿನ್ ಬರೋಷ್ಟರಲ್ಲಿ ಅಡ್ರೆಸ್ ಕೊಡಿ ಅಂತ ಹೇಳಿಕೊಟ್ಟಿದ್ದಾರೆ. ಇದೇನು ಸುಮಾ, ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ಯಾವುದೋ ಮನೆ ಅಡ್ರೆಸ್ ಕೊಟ್ಟವ್ರೆ. ಇದು ಸಚಿನ್ ಮನೆ ಅಡ್ರೆಸ್. ಮೇಡಮ್, ಸಚಿನ್ ಇರೋದು ಬ್ಯಾಚುಲರ್ ರೂಮಲ್ಲಿ. ಇದು ಅವನ ಮನೆ ಅಡ್ರೆಸ್ ಅಲ್ಲ. ಅದೆಲ್ಲ ಗೊತ್ತಿಲ್ಲ ಅಮ್ಮ. ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಇಲ್ಲಿಗೆ ಕಳಿಸಿ ಅಂತೇಳಿ ಅಡ್ರೆಸ್ ಕೊಟ್ಟರು. ತುರ್ಸಿ, ಇದೇನು ಇದು ಒಂದು ಗೊತ್ತಾಗ್ತಿಲ್ಲ. ಸುಮಾ, ನನ್ಗನ್ನಿಸ್ತೈತೆ ಸಚಿನ್ ಗೊತ್ತಿರೋರು ಯಾರಿಗೂ ಆಕ್ಸಿಡೆಂಟ್ ಆಗೈತೆ ಅಂತ. ಹೌದು ಕಣೋ, ಅದೇ ಆಗಿರುತ್ತೆ. ಪಾಪ ಅವನೊಬ್ಬನೇ ಇದೆಲ್ಲ ಹೇಗೆ ಸಂಭಾಳಿಸ್ತಾನೆ? ಹೇಗಿದ್ರು ಅಡ್ರೆಸ್ ಸಿಕ್ಕಿದೆಯಲ್ಲ, ನಾವು ಹೋಗೋಣ, ಹೆಲ್ಪ್ ಆಗುತ್ತೆ. ಬಾ ಹೋಗುಮಾ. ಅಳಿಯಂದ್ರೆ ಅನುಮಾನ ಅನ್ನೋದು ಭೂತ ಇದ್ದಂಗೆ. ಒಂದು ಕಿತ ಮನ್ಸೊಳಗಡೆ ಹೋಗಿದ್ರೆ ಆಚೆ ಕಳಿಸೋದು ಸಾನೆ ಕಷ್ಟ. ನೋಡಪ್ಪ ಸಿರಿ, ನಿಂಗೇನು ಅನ್ಸೈತೋ ಅದು ನೀನು ಮಾಡಿದ್ಯಾ, ಇದ್ರಾಗ ತೆಪ್ಪೇನೂ ಇಲ್ಲ ಬಿಡು. ಆದರೆ ಆ ಕಲ್ಲಿ ಸಿಕ್ಕರೆ ಅವನಿಗೇನು ಮಾಡೋಕ್ಕೆ ಹೋಗಬೇಡ ಕಣಪ್ಪ, ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡು. ತೆಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕ್ಕೆ ನಾವೇನು ಕಾನೂನಲ್ಲ, ಇದಾದ್ರೂ ನಿಮಗೆ ಗೊತ್ತಿರಬೇಕು. ಯಾರೇನು ಹೇಳಿದ್ರು ಸಿಕ್ಕಿದ ಬೇಟೆನ ಪೊಲೀಸರು ಬೋನು ಕೊಡೋಷ್ಟು ಮುಟ್ಟಳ ನಾನಲ್ಲ. ನನ್ನ ಬೇಟೆನ ನಾನೇ ತಿಂದು ಮುಗಿಸ್ತೀನಿ. ಏಯ್ ಬನ್ರಲ್ಲ. ಅಲ್ಲಿ ಪಡೆಯೋಕ್ಕೆ ಅಂತಲೇ ನಿಂತ್ಬಿಟ್ಟವನೇ ಸಿರಿ. ಅವ್ನು ಹೆಂಗಪ್ಪ ತಡೆಯೋದು? ಮೂಗ್ದಾರ ಇಲ್ದಿರೋ ಪ್ರಾಣಿ, ಬುದ್ಧಿ ಮ್ಯಾಗ ನಿಗಾ ಇಲ್ದಿರೋ ಮನ್ಸ, ಇವೆರಡನ್ನೂ ಬಗ್ಸೋದು ಸ್ಯಾನೆ ಕಷ್ಟ ಕಣವ. ಹಲೋ 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 ಗಂಗಾಧರಣ್ಣ, ಏನಾಯ್ತು ಹೇಳು? ಹಲೋ ಅಮ್ಮರೇ, ಕಂಠಿ ಸಾಹೇಬ್ರು ಕಲೀನ ಹುಡುಕ್ತಾ ಇದ್ದಾರೆ. ನೀವು ಬೇಗ ಮನೆಗೆ ಹೋಗಿ ಅಮ್ಮರೇ. ಅಲ್ಲ ಗಂಗಾಧರಣ್ಣ, ಅವನು ಕಲೀನ ಹುಡುಕ್ತಾ ಇದ್ರೆ ನಾನು ಯಾಕೆ ಮನೆ ತಕ ಹೋಗ್ಬೇಕು? ಅಮ್ಮರೇ, ಕಂಠಿ ಸಾಹೇಬ್ರು ಕಲೀನ ಮನೆಯಲ್ಲೂ ಹುಡುಕ್ತಾ ಇದ್ದಾರೆ. ಪುಟ್ಟಕ್ಕನ ಮನೆಯೇ ಬಿಡ್ಲಿಲ್ಲ ಅಮ್ಮರೇ ಅವರು. ಏನ್ ಹೇಳ್ತಿದ್ಯಾ ಗಂಗಾಧರಣ್ಣ? ಹೌದಾ ಅಮ್ಮರೇ, ದೇವಸ್ಥಾನದ ಬೀದಿನಲ್ಲಿರೋ ಎಲ್ಲ ಮನೆಯೂ ಹುಡುಕ್ತಾ ಇದ್ದಾರೆ. ಬೀಗ ಹಾಕಿರೋ ಮನೆಯೂ ಬಿಡ್ತಾ ಇಲ್ಲ. ಬೀಗ ಒಡೆದು ಒಳಗೆ ಹೋಗಿ ಹುಡುಕ್ತಾ ಇದ್ದಾರೆ ಅಮ್ಮರೇ. ಅಮ್ಮರೇ, ನೀವು ದಯವಿಟ್ಟು ಬೇಗ ಮನೆಗೆ ಹೋಗಿ. ಹೌದಾ, ಸರಿ, ನಾನು ಈಗಲೇ ಹೊಂಟೆ. ರಾಜಿ ಅಮ್ಮರ್ಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಏನ್ ಮಾಡತ್ತೀಗ? ಅಜಯ್, ಊರ್ಗೆ ಹೊಸಬ್ಳಾ? ಈ ಫೋಟೋದಲ್ಲಿರೋರು ನೋಡಿದ್ಯಾ? ಏ ಮುದುಕಿ, ನಿಂಗೆ ಕೇಳ್ತಿರೋದು, ಈ ಫೋಟೋದಲ್ಲಿರೋರ್ನ ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಇದೇನು ಮುದುಕಿ, ನಿನ್ನ ವಾಯ್ಸಿಗೂ ನಿನ್ನ ವಯಸ್ಸಿಗೂ ಸಂಬಂಧನೇ ಇಲ್ವಲ್ಲ? ಅದು ನಾನು ಪಕ್ಕದು ನೋಡು ಮಗ, ನಾನು ಯಾನು ಮಾಡಿಲ್ಲ. ಅದನ್ನ ಹೇಳಕ್ ಇಟ್ಟೋದ್ ಮಾತಾಡ್ತೀಯಲ್ಲ ಅಜಯ್. ಅಜಯ್,
ನಿನ್ ಗಂಡ ಬದುಕವ್ನಾ? ನನ್ನ ಗಂಡನ್ ಕಟ್ಕೊಂಡು ಈ ನನ್ನ ಮಗಂಗೇನು ಎತ್ತೇರಿಗೆ. ಅಯ್ಯೋ ಇಲ್ಲ ಕಣ್ಮಗ. ನೀ ರಬ್ಬರ್ ತರ ಎಳೆದು ಮಾತಾಡೋದಕ್ಕೆ ನಿನ್ ಗಂಡ ಹೊಗೆ ಹಾಕೊಂಡಿರೋದು. ಲೈ ಅಜ್ಜಿ ತಾವ್ ಏನ್ಲಾ ಮಾತಾಡ್ತಿದ್ಯಾ? ಬರ್ಲಾ. ಹಲೋ ರಾಜಿ, ನನ್ನ ಮಗ ಜೋಪಾನವಾಗಿದ್ದಂತಾನೆ? ಹಾಂ ಅವನು ಜೋಪಾನವಾಗಿ ಅವನೇ. ಯಾಕೆ? ಏನಿಲ್ಲ, ನಾನು ನಿಮ್ಮನೆ ಕಡೆನೇ ಬರ್ತಾ ಇದ್ದೆ. ಆದರೆ ಊರಿಗೆ ಬಂದಮೇಲೆ ಕಂಟಿ ಕಲ್ಲಿನ ಹುಡ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು. ಅಯ್ಯೋ, ಇವಳಿಗೂ ವಿಷಯ ಗೊತ್ತಾಗ್ಬಿಟ್ಟೈತೆ. ಇನ್ನು ನಾನು ಬಂದರೆ ತೊಂದರೆ ಆಗತ್ತೆ ಅಂತ ವಾಪಸ್ ಬಂದೆ. ನೋಡ್ರಾಜಿ, ನಿನ್ನ ನಂಬಿ ನನ್ನ ಮಗನ ಬಿಟ್ಟಿದ್ದೀನಿ. ಅವನಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ, ಹುಷಾರು. ನೀನು ಚಿಂತೆ ಮಾಡಬೇಡ ಸಿಂಗಾರಮ್ಮ, ನಾನು ಈಗಲೇ ಮನೆ ತಾವ ಹೋಯ್ತೀನಿ. ಕಲಿನ ಹೇಗಾದ್ರೂ ಮಾಡಿ ಆ ಕಂಟಿ ಕೈಗೆ ಸಿಗ್ದಿರೋಂಗೆ ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ. ಏನು ಏನು ಹೇಳ್ತಾ ಇದೀಯಾ? ನೀನು ಮನೆಯಲ್ಲಿಲ್ವಾ? ಅದು ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಮನೆ ಹತ್ರನೇ ಅವನಿ. ನಾನು ಈಗಲೇ ಹೋಗ್ತೀನಿ, ಆಯ್ತಾ? ತುಡ್ಲಾ.